ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ತೀವ್ರ ಹೋರಾಟ 21 ದಿನಕ್ಕೆ ಕಾಲಿಟ್ಟಿದ್ದಂತಹ ಪ್ರತಿಭಟನೆ ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ತೀವ್ರ ಹೋರಾಟ 21 ದಿನಕ್ಕೆ ಕಾಲಿಟ್ಟಿದ್ದ ವಾಂಗ್ಚುಕ್ ಈ ಒಂದು ಉಪವಾಸ ಸತ್ಯಾಗ್ರಹ ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಿದಂತಹ ವಾಂಗ್ಚುಕ್ ಸಾಮಾಜಿಕ ಹೋರಾಟಗಾರ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ದೆಹಲಿಯ ಹೈಕೋರ್ಟ್ ಆದೇಶದ ಮೇರೆಗೆ ಆಸ್ಪತ್ರೆಗೆ ಶಿಫ್ಟ್ ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದು ದೆಹಲಿಯ ಪೊಲೀಸರು ಜೂನ್ 28ರಂದು ಆರಂಭವಾಗಿದ್ದಂತಹ ಪ್ರತಿಭಟನೆ ಸೋನಂ ವಾಂಗ್ಚುಕ್ ಈಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಏನಾಗಿತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರ್ತಾ ಇತ್ತು ಪ್ರತಿ ಸಲವೂ ಕೂಡ ಈ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ನೀಟ್ ಎಕ್ಸಾಮ್ ಇದೆ ಅಂತ ನೀಟಾಗಿ ಓದ್ಕೊಳ್ತಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀಟ್ ಎಕ್ಸಾಮು ನೀಟಾಗಿರುವುದಿಲ್ಲ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇತ್ತು ಆ ಒಂದು ಕಾರಣಕ್ಕಾಗಿ ವಾಂಗ್ಚುಕ್ ಅವರು ಹೋರಾಟವನ್ನು ಕೂಡ ಮಾಡ್ತಾ ಇದ್ರು ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರುವಂತಹ ಘಟನೆ ಇದು ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ತೀವ್ರ ಹೋರಾಟವನ್ನು ಮಾಡಲಾಗ್ತಾ ಇತ್ತು 21 ದಿನಕ್ಕೆ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇತ್ತು ಯಾವ ಕಾರಣಕ್ಕೆ ಅಂತಂದ್ರೆ ಆ ಮಕ್ಕಳಿಗೆ ಹುಷಾರಾಗ್ಲಿ ಅಥವಾ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನೀಟ್ ಎಕ್ಸಾಮ್ ಬರೆಯೋ ಹಾಗೆ ಆಗ್ಲಿ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ರು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಈ ಸೋ ಕಾಲ್ಡ್ ಒಂದಿಷ್ಟು ಜನ ವಿದ್ಯಾರ್ಥಿ ಸಂಘದವರು ಅಥವಾ ವಿದ್ಯಾರ್ಥಿಗೋಸ್ಕರ ಪ್ರತಿಭಟನೆ ಮಾಡುವಂತಹ ಬೇರೆ ಒಂದು ಪಕ್ಷವನ್ನ ಎತ್ತಿ ಹಿಡಿಯುವಂತಹ ಒಂದಿಷ್ಟು ಜನ ಹೋರಾಟಗಾರರು ವಿದ್ಯಾರ್ಥಿಗಳ ಪರ ಧ್ವನಿಯೆತ್ತುತ್ತೀನಿ ಅಂತ ಹೇಳೋರು ಈಗ ಯಾಕೆ ಬರ್ತಾ ಇಲ್ಲ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಪಕ್ಷದ ವಿಚಾರವನ್ನು ನೋಡ್ತೀರೋ ಅಥವಾ ನೀವುಗಳು ವಿದ್ಯಾರ್ಥಿ ಮುಖವನ್ನು ನೋಡ್ತೀರೋ ಯಾವ್ದು ನೋಡ್ತೀರಾ ಅಲ್ವಾ ನೀವು ಪಕ್ಷಕ್ಕೋಸ್ಕರ ವಿದ್ಯಾರ್ಥಿ ಸಂಘ ಮಾಡ್ಕೊಂಡಿದ್ದೀರೋ ಅಥವಾ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳ ಸಂಘ ಮಾಡ್ಕೊಂಡಿದ್ದೀರೋ ವಿದ್ಯಾರ್ಥಿಗಳು ಅಂತ ಬಂದ್ರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗ್ತಾರಲ್ವಾ ಹಣೆಗೆ ಬೊಟ್ಟಿಟ್ಟವರು ವಿದ್ಯಾರ್ಥಿಗಳಾಗ್ತಾರೆ ಹಿಜಾಬ್ ಹಾಕೊಂಡವರು ವಿದ್ಯಾರ್ಥಿಗಳಾಗ್ತಾರೆ ಕತ್ತಲ್ ಕ್ರಾಸ್ ಹಾಕೊಂಡು ಬಂದವರು ವಿದ್ಯಾರ್ಥಿಗಳಾಗ್ತಾರೆ ವಿದ್ಯಾರ್ಥಿಗಳು ಅಂತಂದ್ರೆ ವಿದ್ಯಾರ್ಥಿಗಳೇ ಅವ್ರಿಗೆ ಜಾತಿ ಧರ್ಮ ಇನ್ನೇನೋ ವರ್ಣ ಯಾವುದನ್ನು ಸೇರ್ಸಕ್ ಹೋಗ್ಬಾರ್ದು ಎಲ್ಲಿ ಈಗ ಸಾಮಾಜಿಕ ಹೋರಾಟಗಾರ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ 21 ದಿನ ಅವರು ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ರು ಸೊ ಆ ಒಂದು ಕಾರಣಕ್ಕಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಯ್ತು ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿರೋದು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ರು ಸೊ ಆ ಕಾರಣಕ್ಕಾಗಿ ಇದು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡೋ ತರ ಆಯಿತು ಜಂತರ್ ಮಂತರ್ನಲ್ಲಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು ಇಲ್ಲಿ ಪ್ರತಿಭಟನೆ ಅಂತ ಬಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ಅಥವಾ ಅದು ಉಪವಾಸ ಸತ್ಯಾಗ್ರಹ ಕೈ ಜೋಡಿಸ್ತಿರೋ ಯಾವುದೋ ಅದು ಮ್ಯಾಟ್ರ್ ಆಗಲ್ಲ ಆ ವ್ಯಕ್ತಿಗೆ ಕೈ ಜೋಡಿಸ್ತಿರೋ ಮ್ಯಾಟ್ರ್ ಆಗಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಕೈ ಜೋಡಿಸಿದ್ರ ಅದು ಮ್ಯಾಟ್ರ್ ಆಗುತ್ತೆ